ಓಂ ಶಾಂತಿ. ಇಂದಿನ ದಿನಾಂಕ 28/2/2021. ಅವ್ಯಕ್ತ ಬಾಪ್ತಾದ ರಿವೈಸ್ 10/11/87. ಶುಭಚಿಂತಕ ಮಣಿಯಾಗಿ ವಿಶ್ವವನ್ನು ಚಿಂತೆಗಳಿಂದ ಮುಕ್ತಗೊಳಿಸಿರಿ. ಇಂದು ರತ್ನಾಗರ್ ತಂದೆಯು ತನ್ನ 4 ಕಡೆಯಲ್ಲಿರುವ ವಿಶೇಷ ಶುಭಚಿಂತಕ ಮಣಿಗಳನ್ನು ನೋಡುತ್ತಿದ್ದಾರೆ. ರತ್ನಾಗರ್ ತಂದೆಯ ಮಣಿಗಳು ತನ್ನ ಶುಭಚಿಂತಕ ಕಿರಣಗಳಿಂದ ವಿಶ್ವಕ್ಕೆ ಪ್ರಕಾಶವನ್ನು ಕೊಡುತ್ತಿದೆ. ಏಕೆಂದರೆ ಇಂದಿನ ಈ ವಿಶ್ವದಲ್ಲಿ ಮಾನವ ನಿರ್ಮಿತ ಒಳಪುಳ್ಳ ಸರ್ವ ಆತ್ಮರೂ ಸಹ ಚಿಂತಾಮಣಿ ಆಗಿದ್ದಾರೆ. ಇಂತಹ ಅಲ್ಪಕಾಲ ಒಳೆಯುತ್ತಿರುವ ಚಿಂತಾಮಣಿಗಳಿಗೆ ಶುಭಚಿಂತಕ ಮಣಿಗಳಾದ ತಾವು ತಮ್ಮ ಶುಭ ಚಿಂತನೆಯ ಶಕ್ತಿಯ ಮೂಲಕ ಪರಿವರ್ತನೆ ಮಾಡುತ್ತಿದ್ದೀರಿ. ಸೂರ್ಯನ ಕಿರಣಗಳು ಹೇಗೆ ದೂರ ದೂರದವರೆಗೂ ಹೋಗಿ ಅಂಧಕಾರವನ್ನು ನಶಿಸುತ್ತದೆಯೋ ಹಾಗೆಯೇ ತಾವು ಶುಭಚಿಂತಕ ಮಣಿಗಳ ಶುಭ ಸಂಕಲ್ಪವೆಂಬ ಒಳಪಾಗಿರಬಹುದು ಅಥವಾ ಕಿರಣಗಳನ್ನು ವಿಶ್ವದ 4 ಕಡೆಗಳಲ್ಲಿ ಹರಡುತ್ತಿದೆ. ವರ್ತಮಾನದಲ್ಲಿ ಕೆಲವು ಆತ್ಮರು ಹೀಗೆ ತಿಳಿಯುತ್ತಾರೆ: ಗುಪ್ತ ರೂಪದಲ್ಲಿ ಯಾವುದೋ ಒಂದು ಆಧ್ಯಾತ್ಮಿಕ ಪ್ರಕಾಶತೆಯು ತನ್ನ ಕಾರ್ಯವನ್ನು ಮಾಡುತ್ತಿದೆ. ಆದರೆ ಈ ಪ್ರಕಾಶತೆಯು ಎಲ್ಲಿಂದ ಕಾರ್ಯವನ್ನು ಮಾಡುತ್ತಿದೆ ಎಂಬುದು ತಿಳಿದು ಬರುತ್ತಿಲ್ಲ. ಯಾವುದೋ ಒಂದು ಶಕ್ತಿ ಇದೆ, ಇಲ್ಲಿಯವರೆಗೆ ಅನುಭವವು ಆರಂಭವಾಗಿದೆ. ಅದನ್ನು ಹುಡುಕುತ್ತಾ ಕೊನೆಗಂತೂ ತಲುಪುತ್ತಾರೆ. ಅಂದಾಗ ಅವರಿಗೆ ಆಗುತ್ತಿರುವ ಈ ಅನುಭವವು ತಾವು ಶುಭಚಿಂತಕ ಮಣಿಗಳ ಶ್ರೇಷ್ಠ ಸಂಕಲ್ಪದ ಒಳಪಾಗಿದೆ. ಬಾಪ್ತಾದರವರು ಪ್ರತಿಯೊಂದು ಮಕ್ಕಳ ಮಸ್ತಕದ ಮೂಲಕ ಮಣಿಗಳ ಒಳಪನ್ನು ನೋಡುತ್ತಿದ್ದಾರೆ. ಏಕೆಂದರೆ ಒಳಪಿನಲ್ಲಿ ನಂಬರ್ ವಾರ್ ಇದ್ದಾರೆ. ಎಲ್ಲರೂ ಶುಭಚಿಂತಕ ಮಣಿಗಳೇ ಆಗಿದ್ದಾರೆ. ಆದರೆ ಒಳಪು ನಂಬರ್ ವಾರ್ ಇದೆ. ಶುಭಚಿಂತಕರಾಗುವುದು ಇದೇ ಸಹಜ ರೂಪದ ಮನಸ ಸೇವೆಯಾಗಿದೆ. ಅದನ್ನು ನಡೆಯುತ್ತಾ ಸುತ್ತಾಡುತ್ತಾ ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಅಥವಾ ಅಜ್ಞಾನಿ ಆತ್ಮರ ಪ್ರತಿ ಮಾಡಬಹುದು. ತಮ್ಮೆಲ್ಲರ ಶುಭಚಿಂತಕರಾಗುವ ಪ್ರಕಂಪನಗಳು ವಾಯುಮಂಡಲವನ್ನು ಅಥವಾ ಚಿಂತಾಮಣಿ ಆತ್ಮರ ವೃತ್ತಿಯನ್ನು ಬಹಳ ಸಹಜವಾಗಿ ಪರಿವರ್ತನೆ ಮಾಡಿಬಿಡುತ್ತದೆ. ಇಂದಿನ ಮನುಷ್ಯಾತ್ಮನ ಜೀವನದಲ್ಲಿ 4 ಕಡೆಗಳಿಂದ, ಅಂದರೆ ವ್ಯಕ್ತಿಗಳ ಮೂಲಕ ಆಗಿರಬಹುದು, ವೈಭವದ ಮೂಲಕವೇ ಆಗಿರಬಹುದು. ವ್ಯಕ್ತಿಗಳಲ್ಲಿ ಸ್ವಾರ್ಥ ಭಾವವಿರುವ ಕಾರಣದಿಂದ, ವೈಭವದಲ್ಲಿ ಅಲ್ಪಕಾಲದ ಪ್ರಾಪ್ತಿ ಇರುವ ಕಾರಣದಿಂದ ಸ್ವಲ್ಪ ಸಮಯಕ್ಕಾಗಿ ಶ್ರೇಷ್ಠ ಪ್ರಾಪ್ತಿ ಎಂಬ ಅನುಭೂತಿ ಆಗುತ್ತದೆ. ಆದರೆ ಅಲ್ಪಕಾಲದ ಖುಷಿಯು ಸ್ವಲ್ಪ ಸಮಯದ ನಂತರ ಚಿಂತೆಯಲ್ಲಿ ಬದಲಾಗಿ ಬಿಡುತ್ತದೆ. ಅಂದರೆ ವೈಭವ ಅಥವಾ ವ್ಯಕ್ತಿಯ ಚಿಂತೆಯನ್ನು ಸಮಾಪ್ತಿ ಮಾಡುವವರಲ್ಲ, ಚಿಂತೆಯನ್ನು ಉತ್ಪನ್ನ ಮಾಡಿಸಲು ನಿಮಿತ್ತರಾಗಿ ಬಿಡುತ್ತಾರೆ. ಇಂತಹ ಯಾವುದಾದರೊಂದು ಚಿಂತೆಯಲ್ಲಿ ಬೇಸರವಾಗಿರುವ ಆತ್ಮರಿಗೆ ಕೆಲವರೇ ಶುಭಚಿಂತಕ ಆತ್ಮರು ಕಾಣಿಸುತ್ತಾರೆ. ಶುಭಚಿಂತಕ ಆತ್ಮರ ಸ್ವಲ್ಪ ಸಮಯದ ಸಂಪರ್ಕವೂ ಸಹ ಅನೇಕ ಚಿಂತೆಗಳಿಂದ ಸಮಾಪ್ತಿಗೊಳಿಸುವ ಆಧಾರ ಆಗಿಬಿಡುತ್ತದೆ. ಅಂದ ಮೇಲೆ ಇಂದು ವಿಶ್ವಕ್ಕೆ ಶುಭಚಿಂತಕ ಆತ್ಮರ ಅವಶ್ಯಕತೆ ಇದೆ. ಆದ್ದರಿಂದ ತಾವು ಶುಭಚಿಂತಕ ಮಣಿಗಳು ಅಥವಾ ಆತ್ಮರು ವಿಶ್ವಕ್ಕೆ ಅತಿ ಪ್ರಿಯವಾಗಿದ್ದಾರೆ. ಯಾವಾಗ ಅವರು ಸಂಪರ್ಕದಲ್ಲಿ ಬರುತ್ತಾರೆಂದರೆ ಅನುಭವ ಮಾಡುತ್ತಾರೆ. ಪ್ರಪಂಚದಲ್ಲಿ ಇಂತಹ ಶುಭಚಿಂತಕರಾಗಿ ಯಾರೂ ಕಾಣಿಸುವುದಿಲ್ಲ. ಶುಭಚಿಂತಕರು ಸದಾ ಇರಬೇಕು. ಇದಕ್ಕೆ ವಿಶೇಷ ಆಧಾರವಾಗಿದೆ ಶುಭಚಿಂತನೆ. ಯಾರಲ್ಲಿ ಸದಾ ಶುಭಚಿಂತನೆ ಇರುತ್ತದೆಯೋ ಅವರು ಅವಶ್ಯವಾಗಿ ಶುಭಚಿಂತಕರಾಗಿದ್ದಾರೆ. ಒಂದು ವೇಳೆ ಕೆಲವೊಮ್ಮೆ ವ್ಯರ್ಥ ಚಿಂತನೆ ಅಥವಾ ಪರಚಿಂತನೆ ನಡೆಯುತ್ತದೆ ಎಂದರೆ ಸದಾ ಶುಭಚಿಂತಕನಾಗಿ ಇರಲು ಸಾಧ್ಯವಿಲ್ಲ. ಶುಭಚಿಂತಕ ಆತ್ಮರು ಅನ್ಯರ ವ್ಯರ್ಥ ಚಿಂತನೆ ಪರಚಿಂತನೆಯನ್ನು ಸಮಾಪ್ತಿ ಮಾಡುವವರು ಆಗಿದ್ದಾರೆ. ಅಂದ ಮೇಲೆ
ಪ್ರತಿಯೊಬ್ಬ ಶ್ರೇಷ್ಠ ಸೇವಾದಾರಿ ಅರ್ಥಾತ್ ಸದಾ ಶುಭಚಿಂತಕ ಮಣಿಯ ಶುಭ ಚಿಂತನೆಯ ಶಕ್ತಿಶಾಲಿ ಖಜಾನೆಯು ಸಂಪನ್ನವಾಗಿರುತ್ತದೆ. ಸಂಪನ್ನತೆಯ ಕಾರಣವೇ ಅನ್ಯರ ಪ್ರತಿ ಶುಭಚಿಂತಕರು ಆಗಿರಲು ಸಾಧ್ಯವಾಗುವುದು. ಶುಭಚಿಂತಕ ಅರ್ಥಾತ್ ಸರ್ವ ಜ್ಞಾನ ರತ್ನಗಳಿಂದ ಸಂಪನ್ನರಾಗಿರುವುದು ಮತ್ತು ಜ್ಞಾನ ಸಂಪನ್ನ ದಾತರಾಗಿದ್ದು ಅನ್ಯರ ಪ್ರತಿಯೂ ಸದಾ ಶುಭಚಿಂತಕರಾಗಲು ಸಾಧ್ಯವಾಗುವುದು. ಅಂದ ಮೇಲೆ ಇದನ್ನು ಪರಿಶೀಲನೆ ಮಾಡಿಕೊಳ್ಳಿರಿ. ಇಡೀ ದಿನದಲ್ಲಿ ಹೆಚ್ಚು ಸಮಯದಲ್ಲಿ ಶುಭಚಿಂತನೆ ಇರುತ್ತದೆಯೇ ಅಥವಾ ಪರಚಿಂತನೆ ಇರುತ್ತದೆಯೇ? ಶುಭಚಿಂತನೆ ಇರುವವರು ಸದಾ ತನ್ನ ಸಂಪನ್ನತೆಯ ನಶೆಯಲ್ಲಿ ಇರುತ್ತಾರೆ. ಆದ್ದರಿಂದ ಶುಭಚಿಂತಕ ಸ್ವರೂಪದ ಮೂಲಕ ಅನ್ಯರಿಗೂ ಕೊಡುವರು ಮತ್ತು ಸಂಪನ್ನರನ್ನಾಗಿ ಮಾಡುತ್ತಾರೆ. ಪರಚಿಂತನೆ ಮತ್ತು ವ್ಯರ್ಥ ಚಿಂತನೆ ಇರುವವರು ಸದಾ ಖಾಲಿಯಾಗಿರುವ ಕಾರಣದಿಂದ ತನ್ನನ್ನು ಬಲಹೀನರೆಂದು ಅನುಭವ ಮಾಡುತ್ತಾರೆ. ಆದ್ದರಿಂದ ಶುಭಚಿಂತಕರಾಗಿದ್ದು ಅನ್ಯರಿಗೂ ಕೊಡಲು ಪಾತ್ರರಾಗಲು ಸಾಧ್ಯವಾಗುವುದಿಲ್ಲ. ವರ್ತಮಾನ ಸಮಯದಲ್ಲಿ ಸರ್ವರ ಚಿಂತೆಯನ್ನು ಸಮಾಪ್ತಿಗೊಳಿಸಲು ನಿಮಿತ್ತರಾಗುವ ಶುಭಚಿಂತಕ ಮಣಿಗಳ ಅವಶ್ಯಕತೆ ಇದೆ. ಅವರು ಚಿಂತೆಗೆ ಬದಲಾಗಿ ಶುಭಚಿಂತನೆಯ ವಿಧಿಯ ಅನುಭವಿಯನ್ನಾಗಿ ಮಾಡಲು ಸಾಧ್ಯ. ಎಲ್ಲಿ ಶುಭಚಿಂತನೆ ಇರುತ್ತದೆಯೋ ಅಲ್ಲಿ ಸ್ವತಃವಾಗಿಯೇ ಚಿಂತೆಯು ಸಮಾಪ್ತಿ ಆಗಿಬಿಡುತ್ತದೆ. ಅಂದ ಮೇಲೆ ಸದಾ ಶುಭಚಿಂತಕರಾಗಿದ್ದು ಗುಪ್ತ ಸೇವೆಯನ್ನು ಮಾಡುತ್ತಿದ್ದೀರಿ ಅಲ್ಲವೇ? ಬೇಅದ್ದಿನ ವಿಶ್ವ ಸೇವೆಯ ಯಾವ ಯೋಜನೆಯನ್ನು ಮಾಡಲಾಗಿದೆ? ಈ ಯೋಜನೆಯನ್ನು ಸಹಜ ಸಫಲ ಮಾಡುವ ಆಧಾರವೂ ಸಹ ಶುಭಚಿಂತಕ ಸ್ಥಿತಿಯಾಗಿದೆ. ತಮ್ಮ ಸಂಬಂಧ ಸಂಪರ್ಕದಲ್ಲಿ ವಿಭಿನ್ನ ಪ್ರಕಾರದ ಆತ್ಮರು ಬರುತ್ತಾರೆ. ಇಂತಹ ಆತ್ಮರ ಪ್ರತಿ ಶುಭಚಿಂತಕರಾಗುವುದು ಅಂದರೆ ಆ ಆತ್ಮರಿಗೆ ಸಾಹಸದ ರೆಕ್ಕೆಗಳನ್ನು ಕೊಡುವುದಾಗಿದೆ. ಏಕೆಂದರೆ ಸರ್ವ ಆತ್ಮರು ಚಿಂತೆಯ ಚಿತೆಯ ಮೇಲೆ ಇರುವ ಕಾರಣದಿಂದ ತನ್ನ ಸಾಹಸ, ಒಲವು, ಉತ್ಸಾಹದ ರೆಕ್ಕೆಗಳು ಬಲಹೀನವಾಗಿ ಬಿಟ್ಟಿದೆ. ಅವರ ರೆಕ್ಕೆಗಳಿಗೆ ತಾವು ಶುಭಚಿಂತಕ ಆತ್ಮರ ಶುಭ ಭಾವನೆಯು ಶಕ್ತಿ ತುಂಬುತ್ತದೆ ಮತ್ತು ತಮ್ಮ ಶುಭಚಿಂತಕ ಭಾವನೆಗಳ ಆಧಾರದಿಂದ ಆರಿ ಬಿಡುವರು, ಅಂದರೆ ಸಹಯೋಗಿ ಆಗುವರು. ಇಲ್ಲದಿದ್ದರೆ ಸುಖಮಯ ಜಗತ್ತನ್ನಾಗಿ ಮಾಡಲು ನಾವು ಆತ್ಮರಲ್ಲೇನು ಶಕ್ತಿ ಇದೆ? ಹೀಗೆ ಹೃದಯ ವಿದೀರ್ಣರಾಗುವರು. ಯಾರು ತನ್ನನ್ನೇ ತಯಾರು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅವರು ವಿಶ್ವವನ್ನೇನು ತಯಾರು ಮಾಡುವರು? ವಿಶ್ವವನ್ನು ಬದಲಾಯಿಸುವುದು ಬಹಳ ಕಷ್ಟವೆಂದು ತಿಳಿಯುತ್ತಾರೆ. ಏಕೆಂದರೆ ವರ್ತಮಾನದಲ್ಲಿ ಅಧಿಕಾರದಲ್ಲಿರುವ ಎಲ್ಲ ಶಕ್ತಿಗಳ ಫಲಿತಾಂಶವನ್ನು ನೋಡಿದ್ದೇವೆ. ಆದ್ದರಿಂದ ಇದು ಕಷ್ಟವೆಂದು ತಿಳಿಯುತ್ತಾರೆ. ಇಂತಹ ಹೃದಯ ವಿದೀರ್ಣ ಆತ್ಮರಿಗೆ, ಚಿಂತೆಯ ಚಿತಿಯ ಮೇಲೆ ಕುಳಿತುಕೊಂಡಿರುವ ಆತ್ಮರಿಗೆ ತಮ್ಮ ಶುಭಚಿಂತಕ ಶಕ್ತಿಯಿಂದ ಹೃದಯ ವಿದೀರ್ಣತೆಯಿಂದ ದಿಲ್ಖುಷ್ ಮಾಡಿಬಿಡುತ್ತದೆ. ಮುಳುಗಿ ಹೋಗಿರುವ ಮನುಷ್ಯರಿಗೆ ಹುಲ್ಲು ಕಡ್ಡಿಯ ಆಶ್ರಯವೂ ಸಹ ದಿಲ್ಖುಷ್ ಮಾಡಿಬಿಡುತ್ತದೆ, ಧೈರ್ಯ ಕೊಡುತ್ತದೆ. ಅಂದ ಮೇಲೆ ತಮ್ಮ ಶುಭಚಿಂತಕ ಸ್ಥಿತಿಯು ಅವರಲ್ಲಿ ಆಶ್ರಯದ ಅನುಭವವಾಗುತ್ತದೆ. ಸುಡುತ್ತಿರುವ ಆತ್ಮರಿಗೆ ಶೀತಲ ಜಲದ ಅನುಭೂತಿ ಆಗುತ್ತದೆ. ಸರ್ವರ ಸಹಯೋಗವು ಪ್ರಾಪ್ತಿಯಾಗುವುದರ ಆಧಾರವು ಶುಭಚಿಂತಕ ಸ್ಥಿತಿಯೇ ಆಗಿದೆ. ಯಾರು ಸರ್ವರ ಪ್ರತಿ ಶುಭಚಿಂತಕರಾಗಿದ್ದಾರೆಯೋ ಅವರಿಗೆ ಸರ್ವರಿಂದಲೂ ಸ್ವತಃವಾಗಿಯೇ ಸಹಯೋಗದ ಪ್ರಾಪ್ತಿಯಾಗುತ್ತದೆ. ಶುಭಚಿಂತಕ ಭಾವನೆಯು ಸಹಜ ಮತ್ತು ಸ್ವತಃವಾಗಿಯೇ ಅನ್ಯರ ಮನಸ್ಸಿನಲ್ಲಿ ಸಹಯೋಗದ ಭಾವನೆಯನ್ನು ಉತ್ಪನ್ನ ಮಾಡುತ್ತದೆ. ಪ್ರತಿಯೊಬ್ಬರ ಹೃದಯದಲ್ಲಿ ಶುಭಚಿಂತಕ ಆತ್ಮರ ಪ್ರತಿ ಸ್ನೇಹವು ಉತ್ಪನ್ನವಾಗುತ್ತದೆ ಮತ್ತು ಸ್ನೇಹವೇ ಸಹಯೋಗಿಯನ್ನಾಗಿ ಮಾಡಿಬಿಡುತ್ತದೆ. ಎಲ್ಲಿ ಸ್ನೇಹವಿರುತ್ತದೆಯೋ ಅಲ್ಲಿ ಸದಾ ಸಮಯ, ಸಂಪತ್ತು, ಸಹಯೋಗವನ್ನು ಅರ್ಪಣೆ ಮಾಡುವುದಕ್ಕಾಗಿ ತಯಾರಾಗಿ ಬಿಡುತ್ತಾರೆ. ಅಂದ ಮೇಲೆ ಶುಭಚಿಂತಕ ಸ್ಥಿತಿಯು ಸ್ನೇಹಿಯನ್ನಾಗಿ ಮಾಡುತ್ತದೆ ಮತ್ತು ಸ್ನೇಹವು ಎಲ್ಲ ಪ್ರಕಾರದ ಸಹಯೋಗದಲ್ಲಿ ಅರ್ಪಣೆ ಮಾಡಿಸುತ್ತದೆ. ಆದ್ದರಿಂದ ಸದಾ ಶುಭಚಿಂತನೆಯಿಂದ
ಸಂಪನ್ನವಾಗಿರಿ. ಶುಭಚಿಂತಕರಾಗಿ ಸರ್ವರನ್ನು ಸ್ನೇಹಿ ಸಹಯೋಗಿಯನ್ನಾಗಿ ಮಾಡಿರಿ. ಶುಭಚಿಂತಕ ಆತ್ಮನು ಸರ್ವರಿಂದ ಸಂತುಷ್ಟತೆಯ ಸರ್ಟಿಫಿಕೇಟ್ ಅನ್ನು ಸಹಜವಾಗಿಯೇ ತೆಗೆದುಕೊಳ್ಳಬಹುದು. ಶುಭಚಿಂತಕನೇ ಸದಾ ಪ್ರಸನ್ನತೆಯ ವ್ಯಕ್ತಿತ್ವದಲ್ಲಿರಲು ಸಾಧ್ಯ. ವಿಶ್ವದ ಮುಂದೆ ವಿಶೇಷ ವ್ಯಕ್ತಿತ್ವ ಉಳ್ಳವರು ಆಗಬಹುದು. ವರ್ತಮಾನದಲ್ಲಿ ವ್ಯಕ್ತಿತ್ವವಿರುವ ಆತ್ಮರು ಕೇವಲ ಪ್ರಸಿದ್ಧಿಯಾಗುವರು, ಅಂದರೆ ಹೆಸರುವಾಸಿಯಾಗುತ್ತಾರೆ. ಆದರೆ ತಾವು ಆತ್ಮಿಕ ಘನತೆಯುಳ್ಳವರು. ಪ್ರಸಿದ್ಧವಾಗುವುದು ಅಂದರೆ ಗಾಯನ ಯೋಗ್ಯರಷ್ಟೇ ಅಲ್ಲ, ಆದರೆ ಗಾಯನ ಯೋಗ್ಯದ ಜೊತೆಗೆ ಪೂಜೆಗೆ ಯೋಗ್ಯರೂ ಆಗುತ್ತೀರಿ. ಯಾವುದೇ ಗಣ್ಯ ವ್ಯಕ್ತಿಯು ಧರ್ಮ ಕ್ಷೇತ್ರದಲ್ಲಿ ಅಥವಾ ರಾಜ್ಯ ಕ್ಷೇತ್ರದಲ್ಲಿ ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿಯೇ ಪ್ರಸಿದ್ಧರಾಗಿರಬಹುದು. ಆದರೆ ಅವು ಆತ್ಮಿಕ ಘನತೆ ಇರುವವರಂತೆ 63 ಜನ್ಮಗಳಲ್ಲಿ ಪೂಜ್ಯನೀಯರು ಆಗುವುದಿಲ್ಲ. ಆದ್ದರಿಂದ ಈ ಶುಭಚಿಂತಕರಾಗುವ ವಿಶೇಷತೆ ಇದೆ. ಸರ್ವರಿಗೂ ಯಾವುದೇ ಪ್ರಕಾರದ ಪ್ರಾಪ್ತಿಯಾಗಬಹುದು. ಅದು ಖುಷಿಯ ಪ್ರಾಪ್ತಿಯಾಗಿರಬಹುದು, ಅಥವಾ ಆಶ್ರಯದ ಅಥವಾ ಸಾಹಸದ ರೆಕ್ಕೆಗಳ ಆಶ್ರಯ, ಅಥವಾ ಒಲವು ಉತ್ಸಾಹದ ಆಶೀರ್ವಾದಗಳು ಆಗಿರಬಹುದು. ಆ ಆಶೀರ್ವಾದಗಳು ಕೆಲವರನ್ನು ಅಧಿಕಾರಿ ಮಕ್ಕಳನ್ನಾಗಿ ಮಾಡಿಬಿಡುತ್ತದೆ. ಇನ್ನು ಕೆಲವರು ಭಕ್ತ ಆತ್ಮರಾಗುತ್ತಾರೆ. ಆದ್ದರಿಂದ ಅನೇಕ ಜನ್ಮಗಳ ಪೂಜ್ಯರಾಗಿ ಬಿಡುತ್ತೀರಿ. ಶುಭಚಿಂತಕ ಅರ್ಥಾತ್ ಬಹಳ ಕಾಲದ ಪೂಜ್ಯಾತ್ಮರು. ಆದ್ದರಿಂದ ಯಾವ ರೀತಿ ಈ ವಿಶಾಲ ಕಾರ್ಯವು ಆರಂಭ ಮಾಡುವುದರ ಜೊತೆಗೆ ಅನ್ಯ ಕಾರ್ಯಕ್ರಮಗಳನ್ನು ಕೂಡ ಇಡುತ್ತೀರಿ, ಅದರ ಜೊತೆಗೆ ಸ್ವಯಂನ ಪ್ರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು. ಅದೇನೆಂದರೆ ಸದಾ ಕಾಲಕ್ಕಾಗಿ ಪ್ರತಿಯೊಂದು ಆತ್ಮನ ಪ್ರತಿ ಅನೇಕ ಪ್ರಕಾರದ ಭಾವನೆಗಳನ್ನು ಪರಿವರ್ತನೆ ಮಾಡುತ್ತಾ ಸದಾ ಒಂದು ಶುಭಚಿಂತಕ ಭಾವನೆಯನ್ನೇ ಇಟ್ಟುಕೊಳ್ಳುತ್ತೇವೆ. ಸರ್ವರ ಪ್ರತಿ ಸ್ವಯಂಗಿಂತಲೂ ಮುಂದುವರೆಸಲು ಅವರನ್ನು ಸದಾ ಮುಂದೆ ಇಡುವ ಶ್ರೇಷ್ಠ ಸಹಯೋಗವನ್ನು ಕೊಡುತ್ತಾ ಇರುತ್ತೇವೆ. ಬೆಟರ್ ವರ್ಲ್ಡ್, ಸುಖಮಯ ಜಗತ್ತು ಅಂದರೆ ಶ್ರೇಷ್ಠ ವಿಶ್ವವನ್ನಾಗಿ ಮಾಡುವುದಕ್ಕಾಗಿ ಸರ್ವರ ಪ್ರತಿ ಶ್ರೇಷ್ಠ ಕಾಮನೆಯ ಮೂಲಕ ಸಹಯೋಗಿ ಆಗುತ್ತೇವೆ. 4ನೇದು ಸದಾ ವ್ಯರ್ಥ ಚಿಂತನೆ, ಪರಚಿಂತನೆಯನ್ನು ಸಮಾಪ್ತಿಗೊಳಿಸಿ, ಅಂದರೆ ಕಳೆದು ಹೋಗಿರುವುದಕ್ಕೆ ಬಿಂದುವನ್ನಿಟ್ಟು ಫುಲ್ ಸ್ಟಾಪ್. ಸ್ವಯಂ ನಾವು ಬಿಂದು ಅರ್ಥಾತ್ ಮಣಿಯಾಗಿದ್ದು ಸದಾ ವಿಶ್ವಕ್ಕೆ ಸರ್ವರಿಗೂ ನನ್ನ ಶ್ರೇಷ್ಠ ಭಾವನೆ, ಶ್ರೇಷ್ಠ ಕಾಮನೆ, ಸ್ನೇಹದ ಭಾವನೆ, ಸಮರ್ಥನನ್ನಾಗಿ ಮಾಡುವ ಭಾವನೆಯ ಕಿರಣಗಳಿಂದ ಪ್ರಕಾಶತೆಯನ್ನು ಕೊಡುತ್ತಾ ಇರುತ್ತೇವೆ. ಸ್ವಯಂನ ಈ ಕಾರ್ಯಕ್ರಮವು ಇಡೀ ಕಾರ್ಯಕ್ರಮಕ್ಕೆ ಸಫಲತೆಗೆ ಬುನಾದಿಯಾಗಿದೆ. ಈ ಬುನಾದಿಯನ್ನು ಆಧಾರ ಸದಾ ಸಮರ್ಥವಾಗಿಡಿ. ಇದರಿಂದ ಪ್ರತ್ಯಕ್ಷತೆಯ ಧ್ವನಿಯು ಸ್ವತಃವಾಗಿಯೇ ಮೊಳಗುತ್ತದೆ. ತಿಳಿಯಿತೆ? ಈ ಕಾರ್ಯಕ್ಕಾಗಿ ಎಲ್ಲರೂ ನಿಮಿತ್ತರಾಗಿದ್ದೀರಿ ಅಲ್ಲವೇ? ಯಾವಾಗ ವಿಶ್ವವನ್ನೇ ಸಹಯೋಗಿಯನ್ನಾಗಿ ಮಾಡುತ್ತೀರಿ ಅಂದ ಮೇಲೆ ಮೊದಲು ತಾವು ನಿಮಿತ್ತರಾಗಿದ್ದೀರಿ. ಕಿರಿಯರು ಹಿರಿಯರು, ರೋಗಿ ಇರಲಿ ಅಥವಾ ನಿರೋಗಿ ಇರಲಿ, ಮಹಾರಥಿ ಅಥವಾ ಕುದುರೆ ಸವಾರನಾಗಿರಲಿ, ಎಲ್ಲರೂ ಸಹಯೋಗಿಯಾಗಿದ್ದಾರೆ. ಇಲ್ಲಿ ಕಾಲಾಳುಗಳಂತೂ ಇಲ್ಲವೇ ಇಲ್ಲ. ಅಂದ ಮೇಲೆ ಎಲ್ಲರ ಬೆರಳು ಸಹಯೋಗ ಇರಬೇಕು. ಪ್ರತಿಯೊಂದು ಇಟ್ಟಿಗೆಯ ಮಹತ್ವಿಕೆಯೂ ಇದೆ. ಕೆಲವರು ತಳಪಾಯದ ಇಟ್ಟಿಗೆಯಾದರೆ ಕೆಲವರು ಗೋಡೆಗಳ ಇಟ್ಟಿಗೆಗಳಾಗಿದ್ದಾರೆ. ಆದರೆ ಒಂದೊಂದು ಇಟ್ಟಿಗೆಯ ಮಹತ್ವಿಕೆಯೂ ಇದೆ. ನಾವು ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ತಿಳಿಯುತ್ತೀರಾ, ಅಥವಾ ಕಾರ್ಯಕ್ರಮ ಮಾಡುವವರು ಮಾಡುತ್ತಾರೆಂದು ತಿಳಿಯುತ್ತೀರಾ, ಅಥವಾ ಕಾರ್ಯಕ್ರಮದ ಯೋಜನೆ ಮಾಡುವವರ ಕಾರ್ಯಕ್ರಮವೇ ನಮ್ಮ ಕಾರ್ಯಕ್ರಮವೆಂದು ಹೇಳುತ್ತೀರಿ ಅಲ್ಲವೇ? ಅಂದ ಮೇಲೆ ಬಾಪ್ ದಾದಾರವರು ಮಕ್ಕಳ ವಿಶಾಲ ಕಾರ್ಯವನ್ನು
ಕಾರ್ಯಕ್ರಮವನ್ನು ನೋಡುತ್ತಾ ಹರ್ಷಿತವಾಗುತ್ತಾರೆ. ಕಾರ್ಯಕ್ರಮದ ಒಲವು ಉತ್ಸಾಹವು ದೇಶ ವಿದೇಶಗಳಲ್ಲಿಯೂ ಚೆನ್ನಾಗಿದೆ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನಲ್ಲಿ ವಿಶ್ವದ ಆತ್ಮರಿಗಾಗಿ ಕರುಣೆ ಇದೆ, ದಯೆ ಇದೆ. ನಮ್ಮ ಎಲ್ಲ ಸಹೋದರ ಸಹೋದರಿಯರು ತಂದೆಯ ಪ್ರತ್ಯಕ್ಷತೆಯ ಧ್ವನಿಯನ್ನು ಕೇಳಿಕೊಳ್ಳಲಿ. ತಂದೆಯು ತನ್ನ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ತಿಳಿಯಲಿ ಹಾಗೂ ಸಮೀಪ ಸಂಬಂಧದಲ್ಲಿ ಬರಲಿ. ಅಧಿಕಾರಿಯಾಗಲಿ, ಪೂಜ್ಯ ದೇವತಾ ಆಗಲಿ ಅಥವಾ 33 ಕೋಟಿ ದೇವತೆಗಳ ಗಾಯನ ಮಾಡುವವರೇ ಆಗಬಹುದು. ಆದರೆ ಅವಶ್ಯವಾಗಿ ಈ ಧ್ವನಿಯನ್ನು ಕೇಳಿಸಿಕೊಳ್ಳಲಿ ಎಂಬ ಒಲವು ಇದೆಯಲ್ಲವೇ? ಈಗಂತೂ 9 ಲಕ್ಷವೇ ತಯಾರಾಗಿಲ್ಲ. ಇದು ತಮ್ಮ ಕಾರ್ಯಕ್ರಮವಾಗಿದೆ. ತಿಳಿಯಿತೆ? ನಮ್ಮದು ಎನ್ನುವ ಗುಣವೇ ತಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ವಿಶ್ವವನ್ನು ತಯಾರು ಮಾಡುತ್ತದೆ. ಒಳ್ಳೆಯದು. ಇಂದು 5 ಕಡೆಗಳಿಂದ ಪಾರ್ಟಿಗಳು ಬಂದಿವೆ. ತ್ರಿವೇಣಿ ಎಂದು ಹೇಳುತ್ತಾರೆ, ಆದರೆ ಇಲ್ಲಿ ಪಂಚವೇಣಿ ಆಗಿದೆ. 5 ಕಡೆಗಳ ನದಿಗಳು ಬಂದು ಸಾಗರದಲ್ಲಿ ತಲುಪಿವೆ. ನದಿ ಮತ್ತು ಸಾಗರದ ಮಿಲನವು ಶ್ರೇಷ್ಠ ಮೇಳವಾಗಿದೆ. ಇದರಲ್ಲಿ ಹಳಬರು ಹೊಸಬರೆಲ್ಲರೂ ಖುಷಿಯಲ್ಲಿ ವರ್ತಿಸುತ್ತಿದ್ದಾರೆ. ಭರವಸೆಯೇ ಇಲ್ಲದಿರುವವರಿಗೆ ಯಾವಾಗ ಭರವಸೆಯು ಉತ್ಪನ್ನವಾಗುತ್ತದೆಯೋ ಆಗ ಖುಷಿಯಾಗುತ್ತದೆ. ಹಳಬರಿಗೂ ಇದ್ದಕ್ಕಿದ್ದಂತೆಯೇ ಅವಕಾಶ ಸಿಕ್ಕಿದರೆ ಬಹಳ ಖುಷಿಯಾಗುತ್ತದೆ. ಯಾವಾಗ ಮಿಲನ ಮಾಡುತ್ತೇವೆ ಗೊತ್ತಿಲ್ಲ ಎಂದು ಯೋಚನೆ ಮಾಡುತ್ತಾ ಕುಳಿತಿದ್ದೀರಿ. ಈಗ ಮಿಲನವಾಗುತ್ತೇವೆ ಎನ್ನುವುದು ಚಿಂತನೆಯಲ್ಲಿಯೂ ಇರಲಿಲ್ಲ. ಯಾವಾಗ ಎನ್ನುವುದರಿಂದ ಈಗ ಆಗಿಬಿಟ್ಟಿತೆಂದರೆ ಖುಷಿಯ ಅನುಭವ ಮತ್ತು ವಿಶೇಷವಾದ ಅನುಭವವಿರುತ್ತದೆ. ಇಂದು ವಿದೇಶದವರಿಗೂ ಸಹ ವಿಶೇಷ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದೇವೆ. ವಿಶೇಷ ಸೇವಾದಾರಿ ಜಯಂತಿಬೇನ್ ಬಂದಿದ್ದಾರಲ್ಲವೇ? ವಿದೇಶದ ಸೇವಾರ್ಥವಾಗಿ ಮೊದಲು ನಿಮಿತ್ತರಾದರಲ್ಲವೇ? ವೃಕ್ಷವನ್ನು ನೋಡುತ್ತಾ ಬೀಜದ ನೆನಪು ಬರುತ್ತದೆ. ವಿದೇಶದ ಸೇವೆಗಾಗಿ ಇವರು ಬೀಜರೂಪ ಪರಿವಾರಕ್ಕೆ ನಿಮಿತ್ತರಾದರು. ಅಂದ ಮೇಲೆ ಮೊದಲು ಪರಿವಾರದ ನಿಮಿತ್ತರಿಗೆ ನೆನಪುಗಳನ್ನು ಕೊಡುತ್ತಿದ್ದೇವೆ. ವಿದೇಶದ ಸೇವೆಗೆ ಸರ್ವರು ನಿಮಿತ್ತರಾಗಿದ್ದೀರಿ. ಸೇವಾದಾರಿ ಮಕ್ಕಳು ಸದಾ ರಾತ್ರಿ ಹಗಲು ಒಲವು ಉತ್ಸಾಹದಿಂದ ತಂದೆಯನ್ನು ಪ್ರತ್ಯಕ್ಷಗೊಳಿಸುವ ಪ್ರಯತ್ನದಲ್ಲಿಯೇ ತೊಡಗಿರುತ್ತಾರೆ. ಅವರ ಕಿವಿಗಳಲ್ಲಿ ಪದೇ ಪದೇ ಇದೇ ಧ್ವನಿಯು ಮೊಳಗುತ್ತಿರುತ್ತದೆ. ವಿದೇಶದಲ್ಲಿ ಪ್ರಸಿದ್ಧವಾಗುವ ಧ್ವನಿಯಿಂದ ಭಾರತದಲ್ಲಿ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಈ ಧ್ವನಿಯು ತನ್ನ ಹೆಜ್ಜೆಗಳನ್ನು ಸದಾ ಸೇವೆಗಾಗಿ ಮುಂದೆ ಇಡುವಂತೆ ಮಾಡುತ್ತಿರುತ್ತದೆ. ವಿಶೇಷ ಸೇವೆಯ ಒಲವು ಉತ್ಸಾಹದ ಕಾರಣವೇನೆಂದರೆ ತಂದೆಯೊಂದಿಗೆ ಹೃದಯದ ಪ್ರೀತಿ ಸ್ನೇಹವಿದೆ. ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಕ್ಷಣದಲ್ಲಿಯೂ ಮುಖದಲ್ಲಿ ಬಾಬಾ ಬಾಬಾ ಶಬ್ದವೇ ಇರುತ್ತದೆ. ಯಾರು ಯಾವುದೇ ಕಾರ್ಡ್ ಅಥವಾ ಉಡುಗೊರೆಯನ್ನು ಕಳುಹಿಸುತ್ತಾರೆಂದರೆ ಅದರಲ್ಲಿ ಅವಶ್ಯವಾಗಿ ಹೃದಯದ ಚಿತ್ರವನ್ನು ಚಿತ್ರಿಸುತ್ತಿರುತ್ತಾರೆ. ಇದಕ್ಕೆ ಕಾರಣ ಹೃದಯದಲ್ಲಿ ಸದಾ ಹೃದಯರಾಮನು ಇದ್ದಾರೆ ಎಂದು. ಅವರು ಹೃದಯವನ್ನು ಕೊಟ್ಟಿದ್ದಾರೆ ಮತ್ತು ತಂದೆಯ ಹೃದಯವನ್ನು ಪಡೆದಿದ್ದಾರೆ. ಕೊಡುವುದು ಮತ್ತು ತೆಗೆದುಕೊಳ್ಳುವುದರಲ್ಲಿ ಬುದ್ಧಿವಂತರಿದ್ದಾರೆ. ಆದ್ದರಿಂದ ಹೃದಯ ಸೌಧ ಮಾಡುವವರು, ಹೃದಯದಿಂದ ನೆನಪು ಮಾಡುವವರು ತನ್ನ ಸಂಕೇತವನ್ನಾಗಿ ಹೃದಯವನ್ನೇ ಕಳುಹಿಸುತ್ತಾರೆ ಮತ್ತು ಇದೇ ಹೃದಯದ ನೆನಪು ಅಥವಾ ಹೃದಯದ ಸ್ನೇಹವು ದೂರವಿದ್ದರೂ ಮೆಜಾರಿಟಿ ಸಮೀಪತೆಯ ಅನುಭವ ಮಾಡಿಸುತ್ತದೆ. ಬಾಪ್ದಾದಾರವರು ಬಹಳ ವಿಶೇಷವಾದ ವಿಶೇಷತೆಯಲ್ಲಿ ಇದನ್ನೇ ನೋಡುತ್ತಾರೆ. ಬ್ರಹ್ಮ ತಂದೆಯೊಂದಿಗೆ ಅತ್ಯಂತ ಸ್ನೇಹವಿದೆ. ಬಾಪ್ ಮತ್ತು ದಾದಾರವರ ಗುಹ್ಯ ರಹಸ್ಯವನ್ನು ಬಹಳ ಸಹಜವಾಗಿ ಅನುಭವದಲ್ಲಿ ತಂದುಕೊಳ್ಳುತ್ತಾರೆ. ಬ್ರಹ್ಮ ಬಾಬಾರವರ ಸಾಕಾರ ಪಾಲನೆಯ ಪಾತ್ರವಿಲ್ಲದಿದ್ದರೂ ಬಹಳ ಚೆನ್ನಾಗಿ ಅವ್ಯಕ್ತ ಪಾಲನೆಯ ಅನುಭವವನ್ನು ಮಾಡುತ್ತಿದ್ದಾರೆ. ಬಾಪ್ ಮತ್ತು ದಾದಾ ಇಬ್ಬರ ಸಂಬಂಧದ ಅನುಭವ ಮಾಡುವ ಈ ವಿಶೇಷತೆಯ ಕಾರಣದಿಂದ ತನ್ನ ಸಫಲತೆಯಲ್ಲಿ ಬಹಳ ಸಹಜವಾಗಿ ಮುಂದುವರಿಯುತ್ತಾ ಇದ್ದಾರೆ.
ಪ್ರತಿಯೊಂದು ಮಗುವು ನನಗೆ ಕೊಡುತ್ತಿದ್ದಾರೆ ಎಂದು ತಿಳಿದುಕೊಂಡು ಬಾಪ್ತಾದರವರ ನೆನಪು ಪ್ರೀತಿಗಳನ್ನು ಸ್ವೀಕಾರ ಮಾಡಿರಿ. ತಿಳಿಯಿತೆ? ಯೋಜನೆಗಳನ್ನು ಮಾಡುತ್ತಾ ಇರುತ್ತೀರಿ. ದೇಶ ವಿದೇಶದ ರೀತಿ ಪದ್ಧತಿಯಲ್ಲಿ ಅಲ್ಪ ಸ್ವಲ್ಪ ಅಂತರವಾಗುತ್ತದೆ. ಆದರೆ ಪ್ರೀತಿ ಇರುವ ಕಾರಣ ರೀತಿಯ ಅಂತರವೂ ಸಹ ಒಂದೇ ಆಗಿದೆ ಎಂದು ಭಾಸವಾಗುತ್ತದೆ. ವಿದೇಶದ ಯೋಜನೆ ಅಥವಾ ಭಾರತದ ಯೋಜನೆಗಳೇ ಇರಬಹುದು, ಆದರೆ ಯೋಜನೆಯಂತೂ ಒಂದೇ ಆಗಿದೆ. ಕೇವಲ ಅದರ ವಿಧಿಯು ಅಲ್ಪ ಸ್ವಲ್ಪ ಪರಿವರ್ತನೆಯನ್ನು ಮಾಡಬೇಕಾಗುತ್ತದೆ. ಈ ವಿಶಾಲ ಕಾರ್ಯವನ್ನು ಸದಾ ದೇಶ ಮತ್ತು ವಿದೇಶದ ಸಹಯೋಗವು ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತಾ ಇರುತ್ತದೆ. ಮಕ್ಕಳ ಜೊತೆ ಸಫಲತೆಯಂತೂ ಸದಾ ಇದ್ದೇ ಇದೆ. ದೇಶದ ಒಲವು ಉತ್ಸಾಹ ಮತ್ತು ವಿದೇಶದ ಒಲವು ಉತ್ಸಾಹ ಎರಡೂ ಸೇರಿಕೊಂಡು ಕಾರ್ಯವನ್ನು ಮುಂದುವರೆಸುತ್ತಾ ಇದ್ದಾರೆ ಮತ್ತು ಸದಾ ಕಾಲವು ವೃದ್ಧಿಯಾಗುತ್ತಾ ಇರುತ್ತದೆ. ಒಳ್ಳೆಯದು. ಭಾರತದ 4 ಕಡೆಯಲ್ಲಿರುವ ಸದಾ ಸ್ನೇಹಿ ಬಾಪ್ತಾದರವರ ಬಳಿ ಸದಾ ಸಹಯೋಗಿ ಮಕ್ಕಳ ಸ್ನೇಹ ಸಹಯೋಗದ ಶುಭ ಸಂಕಲ್ಪ ಶುಭ ಧ್ವನಿಯು ತಲುಪುತ್ತಿರುತ್ತದೆ. ದೇಶ ವಿದೇಶದವರು ಒಬ್ಬರಿಗಿಂತ ಇನ್ನೊಬ್ಬರು ಮುಂದಿದ್ದಾರೆ. ಪ್ರತಿಯೊಂದು ಸ್ಥಾನದ ವಿಶೇಷತೆಯು ತನ್ನದಾಗಿದೆ. ಭಾರತವು ತಂದೆಯ ಅವತರಣೆಯ ಭೂಮಿಯಾಗಿದೆ ಮತ್ತು ಭಾರತವು ತಂದೆಯ ಪ್ರತ್ಯಕ್ಷತೆಯ ಧ್ವನಿ ಮೊಳಗಿಸಲು ನಿಮಿತ್ತವಾದ ಭೂಮಿಯಾಗಿದೆ. ಭಾರತದಲ್ಲಿಯೇ ಆದಿ ಮತ್ತು ಅಂತ್ಯದ ಪಾತ್ರವಿದೆ. ವಿದೇಶದ ಸಹಯೋಗವು ಭಾರತದಲ್ಲಿ ಪ್ರತ್ಯಕ್ಷತೆ ಮಾಡಿಸುತ್ತದೆ ಮತ್ತು ಭಾರತದ ಪ್ರತ್ಯಕ್ಷತೆಯ ಧ್ವನಿಯು ವಿದೇಶದವರೆಗೆ ತಲುಪುತ್ತದೆ. ಆದ್ದರಿಂದ ಭಾರತದ ಮಕ್ಕಳು ವಿಶೇಷತೆಯು ಸದಾ ಶ್ರೇಷ್ಠವಾಗಿದೆ. ಭಾರತದವರು ಸ್ಥಾಪನೆಗೆ ಆಧಾರವಾದರು. ಸ್ಥಾಪನೆಯ ಆಧಾರ ಮೂರ್ತಿಗಳು ಭಾರತದ ಮಕ್ಕಳಾಗಿದ್ದಾರೆ. ಆದ್ದರಿಂದ ಎಲ್ಲರೂ ಭಾರತವಾಸಿ ಮಕ್ಕಳ ಭಾಗ್ಯವನ್ನು ಮಹಿಮೆ ಮಾಡುತ್ತಾರೆ. ನೆನಪು ಮತ್ತು ಸೇವೆಯಲ್ಲಿ ಒಲವು ಉತ್ಸಾಹದಿಂದ ವೃದ್ಧಿ ಹೊಂದುತ್ತಾ ಇದ್ದಾರೆ ಮತ್ತು ವೃದ್ಧಿಯಾಗುತ್ತಾ ಇರುತ್ತಾರೆ. ಆದ್ದರಿಂದ ಭಾರತದ ಪ್ರತಿಯೊಂದು ಮಕ್ಕಳು ತಮ್ಮ ತಮ್ಮ ಹೆಸರಿನ ಸಹಿತವಾಗಿ ಬಾಪ್ತಾದರವರ ನೆನಪು ಪ್ರೀತಿಗಳನ್ನು ಸ್ವೀಕಾರ ಮಾಡಿರಿ. ಹಾಗೆಯೇ ದೇಶ ವಿದೇಶದ ಬೇಹದ್ದಿನ ತಂದೆಯ ಬೇಹದ್ದಿನ ಸೇವಾದಾರಿ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ವರದಾನ: ಸರ್ವ ಆತ್ಮರಿಗೆ ಶಕ್ತಿಗಳ ದಾನ ಕೊಡುವಂತಹ ಮಾಸ್ಟರ್ ಬೀಜರೂಪ ಭವ. ಅನೇಕ ಭಕ್ತ ಆತ್ಮರೆಂಬ ಯಾವ ಎಲೆಗಳು ಒಣಗಿಬಿಟ್ಟಿದೆ, ಮುದುಡಿ ಹೋಗಿದೆಯೋ ಅವರಿಗೆ ಪುನಃ ತನ್ನ ಬೀಜರೂಪ ಸ್ಥಿತಿಯ ಮೂಲಕ ಶಕ್ತಿಗಳ ದಾನ ಕೊಡಿ. ಅವರಿಗೆ ಸರ್ವ ಪ್ರಾಪ್ತಿಗಳನ್ನು ಮಾಡಿಸಲು ಆಧಾರವಾಗಿದೆ ತಮ್ಮ ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿ. ತಾವು ಯಾವಾಗ ಇಚ್ಛಾ ಮಾತ್ರಂ ಅವಿದ್ಯಾ ಆಗುವಿರಿ, ಆಗಲೇ ಅನ್ಯ ಆತ್ಮರಿಗೆ ಸರ್ವ ಇಚ್ಛೆಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದು. ಇಚ್ಛಾ ಮಾತ್ರಂ ಅವಿದ್ಯಾ ಅಂದರೆ ಸಂಪೂರ್ಣ ಶಕ್ತಿಶಾಲಿ ಬೀಜರೂಪ ಸ್ಥಿತಿ. ಅಂದ ಮೇಲೆ ಮಾಸ್ಟರ್ ಬೀಜರೂಪ ಆಗಿದ್ದು ಭಕ್ತರ ಕೂಗನ್ನು ಕೇಳಿಸಿಕೊಳ್ಳಿರಿ, ಪ್ರಾಪ್ತಿ ಮಾಡಿಸಿರಿ. ಸ್ಲೋಗನ್: ಸದಾ ಸುಪ್ರೀಂ ಪರಮ ಆತ್ಮನ ಛತ್ರಛಾಯೆಯಲ್ಲಿ ಇರುವುದೇ ಅಲೌಕಿಕ ಜೀವನದ ಸುರಕ್ಷತೆಯ ಸಾಧನವಾಗಿದೆ. ಒಳ್ಳೆಯದು. ಓಂ ಶಾಂತಿ.